ಪ್ರೈಸ್ ಅಲ್ಲ. ಕರ್ತಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ಇವತ್ತಿನ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಇವತ್ತಿನ ವಾಕ್ಯ ವಿಶೇಷವಾಗಿ ಯೌವನಸ್ಥ ಮಕ್ಕಳಿಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆ ಪುಸ್ತಕ 119ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಹೇಳ್ತದೆ ಏನಂದರೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ. ಯೌವನಸ್ಥನಾಗಿರ್ತಕ್ಕಂಥ ನೀನು, ಈ ವಿಡಿಯೋ ನೋಡ್ತಕ್ಕಂಥ ನೀನು ಯಾರೇ ಆಗಿದ್ದಿರ್ಬೋದು, ನಿನ್ನ ನಡತೆಗಳು, ನಿನ್ನ ಗುಣಗಳು, ಅಯ್ಯೋ ಈ ಒಂದು ಕೆಟ್ಟ ಚಟ ನನಗಿದೆ ಎಂಬುದಾಗಿ ನೀ ಅಂದ್ಕೊಳ್ತಾ ಇದ್ದಿರ್ಬೋದು, ಈ ಸಮಸ್ಯೆ ನನಗಿದೆ ಅಂತೇಳಿ ನೀ ಅಂದ್ಕೊಳ್ತಾ ಇದ್ದಿರ್ಬೋದು. ಆದ್ರೆ ಅದು ಎದರಿಂದ ಬಿಡುಗಡೆ ಆಗ್ತದಂದ್ರೆ ದೇವ್ರ ವಾಕ್ಯ ಹೇಳ್ತದ. ಕೀರ್ತನೆ ಪುಸ್ತಕ 119ನೇ ಒಂದು ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ನಡೆಯುವುದರಿಂದಲೇ. ನೋಡು, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ಅದು ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಇವತ್ತು ಯಾವುದೇ ಚಟ ಇದ್ದಿರ್ಬೋದು, ಇವತ್ತು ಯಾವುದೇ ಸಮಸ್ಯೆದಲ್ಲಿ ಇದ್ದಿರ್ಬೋದು, ಇವತ್ತು ಯಾವುದೇ ಬ್ಯಾಡ್ ಹ್ಯಾಬಿಟ್ನಲ್ಲಿರ್ಬೋದು, ಅದು ಯಾವ ರೀತಿ ಬಿಡುಗಡೆ ಆಗ್ತಂದ್ರೆ ದೇವರ ವಾಕ್ಯವನ್ನು ಕೇಳಿ ನಡೆಯುವುದರಿಂದಲೇ. ಯೌವನಸ್ಥ ಮಗನೇ, ಯೌವನಸ್ಥ ಮಗಳೇ, ದೇವರು ಕರಿತದನ, ಬಾ, ನಿನ್ನ ನಡವಳಿಕೆಗಳು ಶುದ್ಧಿ ಆಗಬೇಕಾದ್ರೆ, ನಿನ್ನ ನಡವಳಿಕೆಗಳು ಬಿಡುಗಡೆ ಆಗಬೇಕಾದ್ರೆ ಆತನ ವಾಕ್ಯವನ್ನು ಕೇಳು, ಚರ್ಚ್ನಲ್ಲಿ ಬಾ, ಭಾಗಿಯಾಗು, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಗಾಡ್ ಬ್ಲೆಸ್ ಯು.